ಬಿಬಿಎಂಪಿ ಹೊರತುಪಡಿಸಿದ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತ ನಿವೇಶನಗಳು, ಬಡಾವಣೆಗಳು, ಅಕ್ರಮವಾಗಿ ತಲೆ ಎತ್ತಿರುವ ಸುಮಾರು ಆಸ್ತಿಗಳಿಗೆ ಒಂದು ಬಾರಿಯ ಪರಿಹಾರವಾಗಿ ಒನ್ ಟೈಮ್ ಸೆಟಲ್ಮೆಂಟ್ (OTS) ಬಿ ಖಾತಾ ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಈ ಸಂಬಂಧ ತಿದ್ದುಪಡಿ ಕಾಯ್ದೆಗೆ ಸಾರ್ವಜನಿಕ ಆಕ್ಷೇಪಣೆ ಸ್ವೀಕಾರ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಅಧಿಸೂಚನೆ ಹೊರಬಿದ್ದಿದೆ. ಹಾಗಾಗಿ ತಕ್ಷಣವೇ ಈ ವ್ಯಾಪ್ತಿಗಳಲ್ಲಿನ ಅನಧಿಕೃತ ಸ್ವತ್ತುಗಳಿಗೆ ಬಿ ಖಾತಾ ವಿತರಣಾ ಕಾರ್ಯವನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಮನಗರದ ನಗರಸಭಾಧ್ಯಕ್ಷ ಕೆ. ಶೇಷಾದ್ರಿಯವರು ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿ, ಇವತ್ತು ನಾವು ಈ ಅಭಿಯಾನವನ್ನು ಬಹಳ ಸಂಭ್ರಮದಿಂದ ಮಾಡುತ್ತಿದ್ದೇವೆ. ಅದರ ಪ್ರಯುಕ್ತ ಖಾತೆ ಆಗದೇ ಇದ್ದ ಆಸ್ತಿಗಳಿಗೆ ಎ ಖಾತಾ ಸಮಾನಾಂತರವಾಗಿ ನಮೂನೆ 3/A ಮಾಡುವ ಅಭಿಯಾನಕ್ಕೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಲಿ ಎಂದರು. ಎಲ್ಲರಿಗೂ ನಮಸ್ಕಾರಗಳು. ಸನ್ಮಾನ್ಯ ನಮೂನೆ 3A ರಿಜಿಸ್ಟರ್ ಬಿ ಈ ಖಾತೆ ಮಾನ್ಯ ಅಧ್ಯಕ್ಷರು ಹಾಗೂ ಮಾನ್ಯ ಪೌರಾಯುಕ್ತರು ಹಾಗೂ ಎಲ್ಲ ಶಾಖೆಯ ಸಿಬ್ಬಂದಿಗಳನ್ನ ಒಳಗೊಂಡಂತೆ ಈಗಾಗಲೇ ಒಂದು ತಂಡಗಳನ್ನ ಶಾಸಕರು ಶ್ರೀಯುತ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಮಾನ್ಯ ನಗರಸಭಾ ಅಧ್ಯಕ್ಷರು ಶ್ರೀಯುತ ಶೇಷಾದ್ರಿ, ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ. ಮೇಲೆ ನಿಂತ್ಕೊಳ್ಳಿ, ಎಲ್ಲ ಫೋಟೋ ಎಲ್ಲ ಇಸ್ಕೊಳ್ಳಿ. ಹೇಳ್ರಿ ಹೆಸರು. ಮನಿಮಾ, ವಾರ್ಡ್ ನಂಬರ್ 31. ವಾರ್ಡ್ ನಂಬರ್ 31. ಇಸ್ಕೊಳಕ್ ಯಾರು ಇಸ್ಕೊಳ್ರಿ. ಅನಸೂಯ ಮೇರಿ, ವಾರ್ಡ್ ನಂಬರ್ 30. ಇಲ್ಲ ಇಲ್ಲ ನಿಂತ್ಕೊಳ್ಳಿ. 2 ನಿಮಿಷ. ವಾರ್ಡ್ ನಂಬರ್ 27. ಜೋಸೆಫ್, ಜಂಟಿ ಖಾತೆ. ಹಂಸ, ಜೆ ಹಂಸ, ವಾರ್ಡ್ ನಂಬರ್ 27. ಶಿವರಾವ್, ಎಂಜೆ ಶಿವರಾವ್. ವಾರ್ಡ್ ನಂಬರ್ 2. ಮಹಮ್ಮದ್ ಶಫೀವುಲ್ಲಾ. ಮಹಮ್ಮದ್ ಅಲ್ಲಿ ಹೇಳಿದ ತಕ್ಷಣ 3 ನಿಮಿಷ. ಶಫೀವುಲ್ಲಾ ಹೈ ಸಾಬ್ ನೀ. ಮಂಗಳಮ್ಮ, ವಾರ್ಡ್ ನಂಬರ್ 6. ಮಂಗಳಮ್ಮ, ವಾರ್ಡ್ ನಂಬರ್ 25. ಐಷಾ ಸುಲ್ತಾನ್. ಮಾಲೀಕರು, ಪಡೆದಿರ್ತಕ್ಕಂಥ ಮಾಲೀಕರು ಸಹ ಎಲ್ಲರಿಗೂ ಪ್ರಚಾರವನ್ನ ಮಾಡಬೇಕು ಖುಷಿಯಾಗಿ. ನಮ್ಮ ನಗರಸಭೆಯ ಪೌರ ಸಂಸ್ಥೆಗಳ ಅಧೀನಕ್ಕೆ ಒಳಪಡಿಸಬೇಕು ಅನ್ನೋ ಒಂದು ಐತಿಹಾಸಿಕ ಆದಂತ ನಿರ್ಣಯವನ್ನ ತಗೊಂಡಿದ್ದಾರೆ. ಅದ್ರ ಪ್ರಯುಕ್ತ ನಾವು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿ ನಾಳೆಯಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು 3 ತಿಂಗಳೊಳಗಡೆ ಈ ಒಂದು ಅಭಿಯಾನ ಮುಗಿಸ್ಬೇಕು ಅಂತೇಳಿ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ ಅಂತ ಹೇಳಿ ನಾವು ನಿನ್ನೆ ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಇಂದ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ. ಎ ಖಾತಾಗೆ ಇದು ನಮೂನೆ 3/A ಅಲಿಯಾಸ್ ಬಿ ಖಾತಾಗೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಬೇಕು ಅನ್ನೋದನ್ನ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024 ಮುಂಚೆ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು, ದಾನ ಪತ್ರ, ವಿಭಾಗ ಪತ್ರಗಳು, ಹಕ್ಕು ಖುಲಾಸೆ ಪತ್ರಗಳು ಅವು, ಮತ್ತೆ ಪ್ರಸಕ್ತ ಸಾಲಿನವರೆಗೆ ಋಣಭಾರ ಪ್ರಮಾಣ ಪತ್ರ, ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಮಾಲೀಕರ ಗುರುತಿನ ದಾಖಲೆ ಪ್ರತಿ. ಇದು ಯಾಕೆಂದ್ರೆ ಬಹಳಷ್ಟು ಜನ ಏನಂದ್ರು ಏಕಾತ ತರಾನೇ ಮಾಡ್ಕೊಂಡಿದ್ದಾರೆ ಅನ್ನೋದು. ಯಾಕೆ? ಸಕ್ರಮ ಪ್ರಾಧಿಕಾರದಿಂದ ಅನುಮೋದಿತ ನಕ್ಷೆ ಬೇಕು ಅಂತ ಒಂದು ಏಕಾತಾಗ ಬೇಕಾಗಿರೋದು, ಬಿ ಖಾತಾಗಲ್ಲ. ದಯಮಾಡಿ ಇವತ್ತು ಮಾಧ್ಯಮ ಮಿತ್ರರು ಎಲ್ಲರೂ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಅದನ್ನ ದಯವಿಟ್ಟು ಕ್ಲಾರಿಫೈ ಮಾಡಿ.
ದಯಮಾಡಿಸಿ. ಯಾಕಂದ್ರೆ ಇವತ್ತು ಸರ್ಕಾರ ಏನು ತೀರ್ಮಾನ ಮಾಡಿದೆ, 3 ತಿಂಗಳಾದ್ಮೇಲೆ ಇದು ಒನ್ ಟೈಮ್ ಸೆಟಲ್ಮೆಂಟ್. 3 ತಿಂಗಳಾದ್ಮೇಲೆ ಇದಕ್ಕೆ ಅವಕಾಶ ಸಿಗಲ್ಲ. ಅದರಿಂದ ಯಾರು ಕೂಡ ಈ ಅವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಇವತ್ತು ನಾವು ಬಹಳ ಸಂಭ್ರಮದಿಂದ ಈ ಒಂದು ಅಭಿಯಾನವನ್ನ ನಮ್ಮ ಶಾಸಕರು ನಿನ್ನೆ ನಾವು ಶಾಸಕರಿಗೆ ಈ ರೀತಿ ನಾಳೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಬಹಳ ಖುಷಿಯಿಂದ ನಾವು ನಾಳೆ ಇದೊಂದು ಹಬ್ಬದ ರೀತಿ ಆಚರಣೆ ಮಾಡೋಣ ಅಂತ ಹೇಳಿ ನಮಗೆ ತಿಳಿಸಿದ್ರು. ಅದ್ರ ಪ್ರಯುಕ್ತ ಇವತ್ತು ನಾವು ಒಂದು ಸಂಭ್ರಮದಿಂದ ಯಾವ ಆಸ್ತಿಗಳಿಗೆ ಖಾತಾ ಆಗ್ತಾ ಇರ್ಲಿಲ್ವೋ ಅದಕ್ಕೆ ಏಕಾತ ಸಮಾನಾಂತರವಾಗಿ ಈ ಒಂದು ನಮೂನೆ 3 ಬಾರಿ ಎ ಇದನ್ನ ಕೊಡೋ ಒಂದು ಅಭಿಯಾನದಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಆಹ್ವಾನವನ್ನ ಕೊಟ್ಟಿದ್ದೇವೆ. ಇದನ್ನ ಸದುಪಯೋಗ ಪಡ್ಕೋಬೇಕು. ಮತ್ತೆ ನಮ್ಮ ಸಿಬ್ಬಂದಿ ಪೌರಾಯುಕ್ತರ ಆದಿಯಾಗಿ ನಮ್ಮ ಸಿಬ್ಬಂದಿ ಜೊತೆಗೆ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಇದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನ ತಮಗೆ ಕೊಡೋದಕ್ಕೆ ತಯಾರಾಗಿ ಸಿದ್ಧರಾಗಿ ಇದ್ದೇವೆ ಅಂತ ನಿನ್ನೆ ಹೇಳಿದ್ವಿ. ಇವತ್ತು ಕೂಡ ಅದು ಪ್ರಯುಕ್ತ ಇವತ್ತು ಹಬ್ಬದ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಸ್ಟಾಫ್, ನಮ್ಮ ಎಲ್ಲ ನಗರಸಭಾ ಸದಸ್ಯರು ಈ ಒಂದು ಕಾರ್ಯ ಅಭಿಯಾನವನ್ನ ಈ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಒಂದು ಐತಿಹಾಸಿಕ ಅಭಿಯಾನವನ್ನ ಕೈಗೊಂಡಿದೆ. ಇದಕ್ಕೆ ಪೂರಕವಾಗಿ ನಾವೆಲ್ಲರೂ ಸೇರಿ ಇದಕ್ಕೆ ಹಗಲಿರುಳು ಶ್ರಮಿಸಿ ಇದನ್ನ ಯಶಸ್ಸು ಮಾಡಬೇಕು, ಮತ್ತೆ ಜನರಿಗೆ ಅನುಕೂಲ ಮಾಡಬೇಕು. ಮತ್ತೆ ಜೊತೆಗೆ ಪೌರ ಸಂಸ್ಥೆ ನಮ್ಮ ನಗರಸಭೆಗೂ ಕೂಡ ಒಂದು ಪ್ರತಿ ವರ್ಷದಂಗೆ ಎಲ್ಲಿ ಟ್ಯಾಕ್ಸ್ ಇಂದ ವಂಚಿತರಾಗಿದ್ರು ಅವರು ಕೂಡ ಟ್ಯಾಕ್ಸ್ ಬರಬೇಕು, ಮತ್ತೆ ಜನರಿಗೂ ಕೂಡ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಇದು ಪ್ರಯುಕ್ತ ಇವತ್ತು ನಮ್ಮ ಶಾಸಕರು ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ. ಹಾಗಾಗಿ ಈ ಒಂದು ನಮ್ಮಲ್ಲಿ ಏನು ತಪ್ಪು ಮುದ್ರಣ ಆಗಿದೆ ಪತ್ರಿಕೆಗಳಲ್ಲಿ ಅಥವಾ ತಪ್ಪು ಗ್ರಹಿಕೆಯಿಂದ ಏನು ವಿಚಾರ ಆಗಿದೆ ಅದನ್ನ ದಯಮಾಡಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ 2 ಸಾರಿ ದಯವಿಟ್ಟು ಇದು ಕ್ಲಾರಿಫೈ ಮಾಡಿ. ಇಲ್ಲ ಅಂತಂದ್ರೆ ಯಾಕೆಂದ್ರೆ ಮೊದಲನೇ ದಿನ ನೋಡಿರೋರು ಅದೇ ರೀತಿ ನಮ್ಗೆ ಕಕ್ಷೆ ಅನುಮೋದಿತ ಬೇಕು ಸಕ್ರಮ ಪ್ರಾಧಿಕಾರದಿಂದ ಅಂತಂದ್ರೆ ಅದು ತಪ್ಪಾಗ್ಬಿಡತ್ತೆ. ಅದಕ್ಕೋಸ್ಕರ ದಯಮಾಡಿ ಅದನ್ನ ಪತ್ರಿಕೆಯವರು ಮರುಮುದ್ರಣ ಮಾಡುವಾಗ ಇನ್ನೊಂದ್ ಸಾರಿ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ, ಈಗ ಇದಾದ್ಮೇಲೆ ಶಾಸಕರು ಮಾತಾಡ್ತಾರೆ. ಶಾಸಕರು ಮಾತಾಡಾದ್ಮೇಲೆ ನಾವು ಮತ್ತೆ ಇನ್ನೊಂದು 50 ಜನರಿಗೆ ಒಂದು ಈ ಖಾತಾ ರೆಡಿ ಇದೆ. ನಾವು ಸತತವಾಗಿ 1.5 ತಿಂಗಳಿಂದ ನಾವು ಏನು ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ವಿ. ಈ ಖಾತಾ ಅಭಿಯಾನ 4 ಬಾರಿ ನಾವು ಇಶ್ಯೂ ಮಾಡಿದ್ದೇವೆ. ಇದು 5ನೇ ಬಾರಿ. ಈ ಖಾತಾ ಯಾವುದೇ ಮಧ್ಯವರ್ತಿಗಳಿಂದ ಒಂದು ಕಾಟ ಇಲ್ಲದೆ ಯಾವುದೇ ದಳ್ಳಾಳಿಗಳನ್ನ ದೂರ ಇಟ್ಟು ನೀವೆಲ್ಲ ಬರ್ಬೇಕು, ಈ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ. ಅದ್ರ ಪ್ರಯುಕ್ತ ಮತ್ತೆ ಇವತ್ತು ಕೂಡ ಒಂದು 50 ಈ ಖಾತಾ ರೆಡಿ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ರವರು ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಈ ಅಭಿಯಾನದಿಂದ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ಇದು ಪವಿತ್ರವಾದ ಮೌಲ್ಯವರ್ಧಿತ ಬೆಲೆ ಕಟ್ಟಲಾಗದ ಕೆಲಸ ಎಂದು ಶ್ಲಾಘಿಸಿದರು. ಬಹಳ ದಿನಗಳಿಂದ ಅನೇಕ ಜನರ ಬೇಡಿಕೆ ಇತ್ತಿದ್ದು, ಬಹಳ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಂತ ಒಂದು ಐತಿಹಾಸಿಕವಂತ ಕೆಲಸ ಇದೆ. ಬಹಳಷ್ಟು ಜನ ನೊಂದು ಬೆಂದು ಅವರ ಆಸ್ತಿಗೆ ದಾಖಲಾತಿಗಳನ್ನ ಖಾತೆ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಇದು ಎಷ್ಟು ಪವಿತ್ರವಾದಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹಳ ಇದಕ್ಕೆ ಮೌಲ್ಯನೇ ಇಲ್ಲ, ಇದಕ್ಕೆ ಬೆಲೆನೇ ಇಲ್ಲ. ಸೊ ಅನೇಕ ಜನರು ಇವತ್ತು ಸಂತಸವನ್ನ ವ್ಯಕ್ತ ಮಾಡ್ತಾರೆ. ಇಡೀ ರಾಜ್ಯಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸರ್ಕಾರ ಯಾರಿಗೆ ಈ ಸ್ವತ್ತನ್ನ ನಾವು ಖಾತೆಗಳನ್ನು ಮಾಡಕ್ ಆಗ್ತಾ ಇರ್ಲಿಲ್ಲ, ಅನಧಿಕೃತವಾಗಿ ಯಾರ್ಯಾರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಅದು ವಾಣಿಜ್ಯ ಇರ್ಬೋದು ಅಥವಾ ನಮ್ಮ ಸ್ವಂತ ಮನೆಗಳಿರ್ಬೋದು, ವಾಸದ ಮನೆಗಳಿರ್ಬೋದು ಅಥವಾ ಸೈಟ್ ಇರ್ಬೋದು, ಅನೇಕ ಜನರು ಖಾತೆ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಇವತ್ತು ನಮ್ಮ ಸರ್ಕಾರ ಇದಕ್ಕೆ ಒಂದು ಅಂತ್ಯ ಕಾಣಬೇಕು, ಇದನ್ನ ಏನಾದ್ರೂ ಮಾಡಿ ಇದಕ್ಕೊಂದು ರೂಪವನ್ನ ಕೊಡ್ಬೇಕಂತ ಹೇಳಿ ನಮ್ಮ ಸರ್ಕಾರ ಇವತ್ತು ಬಿ ಖಾತಾ ರೂಪದಲ್ಲಿ ಇದಕ್ಕೆ ಅಂತ್ಯವನ್ನು ಕೊಟ್ಟಿದೆ. ಸೊ ಇದಕ್ಕೆ ಸಬಲೀಕರಣವನ್ನು ಸಾಕಷ್ಟು ಕೊಟ್ಟಿದೆ. ಇದಕ್ಕೆ ನೀವೇನು ನಕ್ಷೆ ಬೇಕಾಗಿಲ್ಲ ಅಥವಾ ಪ್ರಾಧಿಕಾರದ ಅಪ್ರೂವಲ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿಮ್ಮ ಸೇಲ್ ಡೀಡ್ ಒಂದು, ನಿಮ್ಮ ಹತ್ರ ಇರುವಂತ ಕಂದಾಯ ರೆಸಿಪ್ಟ್ ಇರ್ಬೋದು ಅಥವಾ ವಾಟರ್ ಬಿಲ್ ಕರೆಂಟ್ ಬಿಲ್ ಮತ್ತೊಂದು ನಿಮ್ಮ ಹತ್ರ
ಸಬಲೀಕರಣ ಮಾಡಿ ಸಿಂಪ್ಲಿಫೈ ಮಾಡಿದ್ದಾರೆ ಇದನ್ನೆಲ್ಲವೂ ಕೂಡ. ಅಷ್ಟನ್ನ ಕೊಟ್ಟು ಇವತ್ತು ನೀವೆಲ್ಲರೂ ಕೂಡ ಬಿ ಖಾತೆಯನ್ನ ಇವತ್ತೆಲ್ಲರೂ ಕೂಡ ನಿಮ್ಮ ಆಸ್ತಿಗಳಿಗೆ ತಾವೆಲ್ಲರೂ ಕೂಡ ಮಾಡ್ಕೋಬಹುದು. ಅದನ್ನ ಇಂಟರ್ನ್ ಅದರ ಪ್ರಯುಕ್ತ ನೀವು ಅದಕ್ಕೆ ಟ್ಯಾಕ್ಸ್ ಅನ್ನು ಕಟ್ಟು ನೀವು ಕೂಡ ರೆಗ್ಯುಲೈಸ್ ಮಾಡಿಕೊಂಡು ನಿಮ್ಮ ಆಸ್ತಿಗಳನ್ನ ನಿಮ್ಮ ಹೆಸರಲ್ಲಿ ಇವತ್ತು ಮಾಡ್ಕೊಳ್ಳುವಂತ ಒಂದು ಅವಕಾಶ. ಅದು ಒಂದು ನಿಮಗೆ ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಬೇಕಂತೇಳಿ. 3 ತಿಂಗಳಾದ್ಮೇಲೆ ಮತ್ತೆ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ತಾರಂತೆ. ಅವತ್ತು ಕೂಡ ತಾವ್ ಯಾರು ತಿಳ್ಕೊಬೇಡಿ. ನಾನು ನಮ್ಮ ನಗರಸಭೆಯ ಇನ್ಯಾವತ್ತೂ ಇಂಥ ಅವಕಾಶ ಸಿಗಲ್ಲ. ನಿಮ್ಗೆಲ್ಲ ಗೊತ್ತು, 16 ವರ್ಷದ ನೀವೆಲ್ಲರೂ ಕೂಡ ಸುತ್ತ ಇದ್ರೆ ಕಮಿಷನರ್ ಕಂಪ್ಲೇಂಟ್ ಮಾಡುವಂತದ್ದು, ನಗರಸಭೆ ಸದಸ್ಯರು ಕಂಪ್ಲೇಂಟ್ ಮಾಡುವಂತದ್ದು, ದೂರ್ ಕೊಡುವಂತದ್ದು, ನನಗಾಗ್ತಾ ಇಲ್ಲ ನಿನಗಾಗ್ತಾ ಇಲ್ಲ ಅಂತ ಹೇಳಿ ಅನೇಕ ರೀತಿಯಲ್ಲಿ ಇದೆಲ್ಲ ನಮ್ಮಲ್ಲಿ ವ್ಯತ್ಯಾಸಗಳಿತ್ತು. ಅನೇಕ ರೀತಿಯಲ್ಲಿ ಇವೆಲ್ಲ ಕಂಪ್ಲೇಂಟ್ಸ್ ಗಳು ಸಾಕಷ್ಟು ರೀತಿಯಲ್ಲಿ ನಾವ್ಯಾರಿಗೂ ಉತ್ತರ ಕೊಡಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇದನ್ನ ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮೊನ್ನೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕೃಷ್ಣ ಬೈರೇಗೌಡರು ಇವರೆಲ್ಲರೂ ಕೂಡ ಸೇರಿ ಇವತ್ತು ಇದಕ್ಕೆ ಅಂತ್ಯ ಕಾಣ್ಬೇಕಂತ ಹೇಳಿ ಒಂದು ಪವಿತ್ರವಾದಂತ ಕಾರ್ಯಕ್ರಮವಿತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ನಾನು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ, ನಗರಸಭೆಯ ಸಿಬ್ಬಂದಿಗಳಿಗೆ, ನಾನು ನಮ್ಮ ಅಧ್ಯಕ್ಷರಿಗೆ, ನಮ್ಮ ಸದಸ್ಯರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಈ ವಿಚಾರವನ್ನ ಕೆಲವರಿಗೆ ಗೊತ್ತಾಗಲ್ಲ ಪಾಪ. ಇದನ್ನ ತಾವೆಲ್ಲರೂ ಕೂಡ ಒಂದು ಆಂದೋಲನ ರೀತಿಯಲ್ಲಿ ಪ್ರತಿ ವಾರ್ಡಲ್ಲೂ ಕೂಡ ಒಂದು ಸಭೆಗಳನ್ನ ಮಾಡಿ ಅವರಿಗೆ ಮಂದಟ್ಟಾಗೋ ರೀತಿಯಲ್ಲಿ ಹೇಳಿ ಅವರಿಗೆ ಖಾತೆಗಳನ್ನ ತಾವೆಲ್ಲರೂ ಕೂಡ ಮಾಡಿಕೊಡಬೇಕು. ತಾವು ಬರೀ ಇಲ್ಲೇ ಕಚೇರಿ ಇಲ್ಲೇ ಬರ್ಲಿ ಅಂತ ಕೆಲವ್ರಿಗೆ ಗೊತ್ತಾಗಲ್ಲ, ಬರಕ್ಕಾಗಲ್ಲ, ಕೆಲವರಿಗೆ ದಾಖಲಾತಿಗಳನ್ನು ಸಿಗಲಿಕ್ಕೆ ಕಷ್ಟ ಆಗ್ತದೆ. ಅಂತವ್ರಿಗೆ ನೀವೇನೇ ದಯವಿಟ್ಟು ನೀರು 3 ತಿಂಗಳಲ್ಲಿ ವಾರ್ಡ್ ಸಭೆಗಳನ್ನ ವಾರ್ಡ್ ಕೂತು ಎಲ್ಲರೂ ಕೂಡ ನಗರಸಭೆ ಸದಸ್ಯರ ಅಧ್ಯಕ್ಷತೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ಅಲ್ಲಲ್ಲೇ ಇದನ್ನ ಖಾತಾ ಆಂದೋಲನ ರೀತಿಯಲ್ಲಿ ಮಾಡಿಬಿಟ್ರೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ತಿಗಳಿದೆ ಎಲ್ಲರೂ ಕೂಡ ನಮ್ಗೆ ತೆರಿಗೆನೂ ಬರ್ತದೆ, ಅವ್ರಿಗೆ ಆಸ್ತಿ ಹಕ್ಕು ಕೊಟ್ಟಂಗೂ ಆಗ್ತದೆ. ಆ ರೀತಿ ತಾವೆಲ್ಲರೂ ಕೂಡ 3 ತಿಂಗಳು ತಾವೆಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೋಬೇಕು ತಾವೆಲ್ಲರೂ ಕೂಡ. ಅದು ಒಂದು ಕಂಡೀಷನ್ ಹಾಕಿದ್ದಾರೆ. 10/9/2024 ಹಿಂದೆ ಇದ್ದಂಥದ್ದು ಮಾತ್ರ ಈಗ ಹೊಸದಾಗಿ ಮಾಡ್ಕೊಂಡು ನಾನು ಬಿ ಖಾತಾ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರು ಮಾಡ್ಕೊಡಲ್ಲ. ಅದು ಒಂದು ಪರ್ಟಿಕ್ಯುಲರ್ ಒಂದು ಡೇಟು ಕೂಡ ನಿಮ್ಗೆಲ್ಲರೂ ಕೂಡ ಒಂದು ಡೇಟ್ ಅನ್ನು ಕೂಡ 10/9/2024 ಹಿಂದೆ ಇದ್ದಂತ ಆಸ್ತಿಗೆ ಮಾತ್ರ 3A ಬಿ ಖಾತಾ, ಅದನ್ನ ನಥಿಂಗ್ ಬಟ್ ಬಿ ಖಾತಾವನ್ನ ಮಾಡಕ್ಕೆ ಒಂದು ಅವಕಾಶ ತಮ್ಮೆಲ್ಲರೂ ಕೂಡ ಸಿಕ್ಕಿದೆ.